ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಪ್ಪ ಅಂದ್ರೆ ಪ್ರಪಂಚ ಭೂಗೋಳಶಾಸ್ತ್ರದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಅದರಲ್ಲಿ ಅಂದರೆ ಆಫ್ರಿಕಾ ಖಂಡದ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡೇವಿ. ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದ್ರೆ ಯುರೋಪ್ ಖಂಡದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕಲೆ ಹಾಕೋಣ ಸ್ನೇಹಿತರೆ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಸರೋವರಗಳು ಯಾವುವು, ಪ್ರಮುಖವಾದ ನದಿಗಳು ಯಾವುವು, ಮತ್ತು ಯುರೋಪ್ ಖಂಡವನ್ನು ಸುತ್ತುವರೆದಂಥ ಸಮುದ್ರಗಳು ಯಾವುವು, ಮತ್ತು ಪ್ರಮುಖವಾದ ಜಲಸಂಧಿಗಳು ಯಾವುವು, ಮತ್ತು ಪ್ರಮುಖವಾದ ಹುಲ್ಲುಗಾವಲು ಯಾವುದು, ಮತ್ತು ಈ ಯುರೋಪ್ ಖಂಡದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೋಗೋಣ ನೆಕ್ಸ್ಟ್. ಯುರೋಪ್ ಖಂಡವನ್ನು ನಾವು ಏನಪ್ಪ ಅಂತ ಹೇಳ್ತಂದ್ರೆ ಪರ್ಯಾಯ ಭೂಖಂಡವೆಂದು ಕರಿತೇವೆ. ಅಂದ್ರೆ ಪರ್ಯಾಯ ಭೂಖಂಡ ಅಂದ್ರೆ 3 ಕಡೆ ಸಮುದ್ರ ಅಥವಾ 3 ಕಡೆ ಒಂದು ನೀರಿಂದ ಆವೃತ್ತಾಗಿ ಒಂದು ಕಡೆ ಭೂಮಿ ಇರೋದಕ್ಕೆ ಏನಂತೇವೆ ಅಂದ್ರೆ ಒಂದು ಪರ್ಯಾಯ ಭೂಖಂಡ ಅಂತ ಕರಿಬೋದು. ಇಲ್ಲಿದೆ ನೋಡಿ, 3 ಕಡೆ ಸಮುದ್ರವಿದ್ದು ಒಂದು ಕಡೆ ಭೂಪ್ರದೇಶದಿಂದ ಆವೃತವಾಗಿದೆ. ಅದಕ್ಕಾಗಿ ಇದಕ್ಕೆ ಏನಂತೇವೆ ಅಂದ್ರೆ ಪರ್ಯಾಯ ಭೂಖಂಡ ಅಂತ ಕರಿತೇವೆ. ಹಾಗಾಗಿ ಮುಂದೆ ಇದು ಒಂದು ಆಫ್ರಿಕಾ ಖಂಡವು ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಭಾಗಶಃ ಪ್ರಮಾಣ ಏನಂದ್ರೆ ಉತ್ತರಾರ್ಧಗೋಳದಲ್ಲಿ ಇದೆ ಸ್ನೇಹಿತರೆ. ಇದು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ಖಂಡ ಇದ್ದು ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ 3ನೇ ದೊಡ್ಡ ಖಂಡ ಇದೆ. ಹಾಗಾದರೆ ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ಖಂಡ ಇರ್ತದ, ಜನಸಂಖ್ಯೆಯಲ್ಲಿ 3ನೇ ದೊಡ್ಡ ಖಂಡ ಇದೆ. ಹಾಗಾದರೆ ಅತಿ ದೊಡ್ಡ ಖಂಡ ಯಾವುದು ಜನಸಂಖ್ಯೆಯಲ್ಲಿ ಅಂದ್ರೆ ಏಷ್ಯಾ ಖಂಡ. 2ನೇದು ಯಾವುದಪ್ಪ ಅಂದ್ರೆ ಆಫ್ರಿಕಾ ಖಂಡ ಆಗಿರುತ್ತದೆ ಸ್ನೇಹಿತರೆ. 3ನೇ ಖಂಡ ಸರ್ವೇಸಾಮಾನ್ಯವಾಗಿ ಒಂದು ಯುರೋಪ್ ಖಂಡವೂ ಆಗಿರುತ್ತದೆ. ಅತ್ಯಂತ ಚಿಕ್ಕ ಖಂಡ ವಿಸ್ತೀರ್ಣದಲ್ಲಿ ಯಾವುದಪ್ಪ ಅಂದ್ರೆ ಓಶಿನಿಯಾ ಅಥವಾ ಆಸ್ಟ್ರೇಲಿಯಾ ಖಂಡ ಅಂತ ಕರಿತೇವೆ. ಮುಂದೆ ನೋಡೋಣ. ಈ ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಅಂದ್ರೆ ಪ್ರಮುಖ ದೇಶಗಳು ಯಾವ್ಯಾವ ಅಂತೆ ನಾವು ಒಂದ್ಸರಿ ತಿಳ್ಕೊಳ್ಳೋಣ. ಮತ್ತು ಪ್ರಮುಖ ಸಮುದ್ರಗಳು ಅಥವಾ ನದಿಗಳು ಯಾವಂತೆ ನಾವು ಮ್ಯಾಪ್ ಮೂಲಕ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ಇಲ್ಲಿ ಮೆಡಿಟೇರಿಯನ್ ಓಷಿಯನ್ ಅಂದರೆ ಮೆಡಿಟೇರಿಯನ್ ಸಮುದ್ರ ಅಂದರೆ ಯುರೋಪ್ ಖಂಡದ ದಕ್ಷಿಣಕ್ಕಿರುವ ಸಮುದ್ರ ಯಾವುದಪ್ಪ ಅಂದ್ರೆ ಮೆಡಿಟೇರಿಯನ್ ಸಮುದ್ರ. ಮತ್ತು ಯುರೋಪ್ ಖಂಡದ ಪಶ್ಚಿಮಕ್ಕೆ ಇರುವ ಒಂದು ಸಾಗರ ಯಾವುದಪ್ಪ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಮುಂದೆ ಇಲ್ಲಿ ಬ್ಯಾರೆಂಟ್ಸ್ ಸಿ, ಒಂದು ಸೆಕೆಂಡು, ಇಲ್ಲೇ ನೋಡಿ ಬ್ಯಾರೆಂಟ್ಸ್ ಸಿ, ನಾರ್ವೇನ್ ಸಿ, ಈ ರೀತಿ ಯುರೋಪ್ ಖಂಡದ ಉತ್ತರಕ್ಕೆ ಕಂಡು ಬರುತ್ತವೆ. ಯುರೋಪ್ ಖಂಡದ ಪೂರ್ವಕ್ಕೆ ಉರಾಲ್ ಪರ್ವತ ಶ್ರೇಣಿ ಅಥವಾ ರಷ್ಯಾ ಕಂಡು ಬರುತ್ತದೆ. ಈ ರಷ್ಯಾ ದೇಶ ಅದಲ್ಲ, ಯುರೋಪ್ ಖಂಡದಲ್ಲಿ ಮತ್ತು ಏಷ್ಯಾ ಖಂಡದಲ್ಲಿ ಅಂದ್ರೆ ಹರಡಿರುವಂಥ ಒಂದು ದೇಶ ಆಗಿದೆ. ಯಾವ ದೇಶವನ್ನು 2 ಖಂಡಗಳಲ್ಲಿ ಹರಡಿದೆಯಪ್ಪ ಅಂದ್ರೆ ರಷ್ಯಾ ದೇಶ ಆಗಿರುತ್ತದೆ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮುಂದೆ ತಿಳಿದುಕೊಳ್ಳೋಣ. ಇಲ್ಲಿ ಪ್ರಮುಖ ದೇಶಗಳು ಯಾವುವು ನೋಡೋಣ ಇವಾಗ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ದೇಶಗಳು ಯಾವುವು ಅಂದ್ರೆ ನಾರ್ವೆ, ಫಿನ್ಲ್ಯಾಂಡ್ ಏನಪ್ಪ ಅಂದ್ರೆ 1000 ಸರೋವರಗಳ ನಾಡು ಅಂತ ಯಾವುದನ್ನು ಕರಿತೇವೆ ಅಂದ್ರೆ ಫಿನ್ಲ್ಯಾಂಡ್ ಕರಿತೇವೆ. ಜರ್ಮನಿ, ನೆದರ್ಲ್ಯಾಂಡ್, ಪೋಲ್ಯಾಂಡ್, ಬೆಲಾರಸ್, ಲಾಟ್ವಿಯಾ, ಉಕ್ರೇನ್. ಅಂದ್ರೆ ನೀವು ಕಂಪಲ್ಸರಿ ಇದು ತರಗತಿ ನೋಡುವಾಗ ಏನಪ್ಪ ಅಂದ್ರೆ ಒಂದು ಅಟ್ಲಾಸ್ ಮ್ಯಾಪ್ ಇಟ್ಕೊಂಡು ನೋಡಿ, ಅಂದರೆ ಯಾವ್ಯಾವ ದೇಶ ಎಲ್ಲಿರ್ತಾವ. ಈಗ ನಾರ್ತ್ ಅಟ್ಲಾಂಟಿಕ್ ಸಿ ಎಲ್ಲದ, ಮತ್ತು ಇಂಗ್ಲೀಷ್ ಚಾನಲ್ ತೋರಿಸ್ತೀನಿ, ಇಲ್ಲಿದೆ ನೋಡಿ ಇಂಗ್ಲೀಷ್ ಚಾನಲ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಮತ್ತು ಇಂಗ್ಲೀಷ್ ಚಾನಲನ್ನು ಈಜಿದ ಭಾರತದ ಮೊದಲ ವ್ಯಕ್ತಿ ಯಾರು ಅಂತೆ ಆಲ್ರೆಡಿ ಹಿಂದಿನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಮುಂದೆ ನೋಡೋಣ. ಫ್ರಾನ್ಸ್, ಲುಕ್ಸಂಬರ್ಗ್, ಆಸ್ಟ್ರಿಯಾ, ಇಟಲಿ, ವಿಯೆಟ್ನಾಂ, ಮತ್ತು ಗ್ರೀಸ್, ಸೈಬೀರಿಯಾ, ಸ್ಪೇನ್. ಈ ರೀತಿ ಯುರೋಪ್ ಖಂಡದಲ್ಲಿ ಒಟ್ಟು 44 ದೇಶಗಳು ಕಂಡುಬರುತ್ತವೆ ಸ್ನೇಹಿತರೆ. ಮುಂದೆ ಹೋಗೋಣ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಟ್ಟು ಲ್ಯಾಂಡ್ ದೇಶಗಳು ಎಷ್ಟಪ್ಪ ಅಂದ್ರೆ 17 ದೇಶವಾಗಿವೆ. ಲ್ಯಾಂಡ್ ಲಾಕ್ಡ್ ದೇಶಗಳು ಅಂದರೆ ಏನಪ್ಪ ಅಂದ್ರೆ ಯಾವುದೇ ಒಂದು ದೇಶಕ್ಕೆ ಒಂದು ದೇಶ ಅಂದ್ರೆ ಸುತ್ತ ಭೂ ಆವೃತ್ತ ಆಗಿರಬೇಕದು. ಒಂದು ದೇಶ ಅದ ಅಂದ್ರೆ ಸುತ್ತಮುತ್ತಲು ಯಾವುದೇ ಒಂದು ಸಮುದ್ರ ಸಾಗರ ಇರಬಾರದು. ಹಾಗಾಗಿ ಇದಕ್ಕೆ ಏನಂತೀವಿ ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತೀವಿ. ಅದರಲ್ಲಿ ಯುರೋಪ್ನಲ್ಲಿ ಕಂಡುಬರುವಂಥ ಒಟ್ಟು ರಾಷ್ಟ್ರಗಳು ಎಷ್ಟಂದ್ರೆ 17 ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಥವಾ ಭೂ ಆವೃತ ದೇಶಗಳು ಕಂಡುಬರುತ್ತವೆ. ಅದರಲ್ಲಿ ಯಾವ್ಯಾವಪ್ಪ ಅಂದ್ರೆ
ಯುರೋಪ್ ಖಂಡದಲ್ಲಿರುವ ಒಂದು ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಬರ್ತವೆ. ಯಾವ ಸ್ಕ್ಯಾಂಡಿನೇವಿಯನ್ ದೇಶಗಳಪ್ಪ ಅಂತ ಕರಿತವೆ, ಅಥವಾ ಈ ಕೆಳಗಿನ ಯಾವ ದೇಶಗಳು ಸ್ಕ್ಯಾಂಡಿನೇವಿಯಾ ದೇಶಗಳಾಗಿರುತ್ತವೆ ಅಂತ ಪ್ರಶ್ನೆಗಳಾಗಿರುತ್ತವೆ ಸ್ನೇಹಿತರೆ. ಯಾವ ಸ್ಕ್ಯಾಂಡಿನೇವಿಯಾ ದೇಶ ಅಂದ್ರೆ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಡೆನ್ಮಾರ್ಕ್. ಇವು 4 ದೇಶಗಳು ಏನೇನು ಕರಿತೀವಪ್ಪ ಅಂದ್ರೆ ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಕರಿತೀವಿ. ಇದು ನಾನು ಮ್ಯಾಪಲ್ಲಿ ನಿಮಗೆ ತೋರಿಸ್ತೀನಿ ಆಮೇಲೆ. ಅತಿ ಕಡಿಮೆ ಲವಣಾಂಶ ಹೊಂದಿರುವಂಥ ಸಮುದ್ರ ಯಾವುದು ಯುರೋಪ್ ಖಂಡದಲ್ಲಿ ಅಂದ್ರೆ ಅದು ಒಂದು ಬಾಲ್ಟಿಕ್ ಸಮುದ್ರ ಆಗಿರುತ್ತದೆ. ಮತ್ತು ಕೀಲ್ ಕಾಲುವೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಜರ್ಮನಿ ಮತ್ತು ಡೆನ್ಮಾರ್ಕ್ ಮಧ್ಯೆ ಕಂಡುಬರುತ್ತದೆ. ಎಲ್ಲಿ? ಜರ್ಮನಿ ಮತ್ತು ಡೆನ್ಮಾರ್ಕ್ ಮಧ್ಯೆ ಕಂಡುಬರುತ್ತದೆ. ಇದೇ ಪ್ರಶ್ನೆ ಆಗಿದೆ ಆಲ್ರೆಡಿ PS ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ. ಏನಂದ್ರೆ ಕೀಲ್ ಕಾಲುವೆ ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ನೋಡೋಣ, ಇಲ್ಲಿದೆ ನೋಡಿ. ಇದು ಜರ್ಮನಿ ದೇಶ, ಇದು ಡೆನ್ಮಾರ್ಕ್ ದೇಶ. ಇಲ್ಲಿದೆ ನೋಡಿ, ಡೆನ್ಮಾರ್ಕ್ ದೇಶ. ಇವೆರಡರ ಮಧ್ಯೆ ಯಾವುದಪ್ಪ? ಇಲ್ಲಿ ಒಂದು ಸೆಕೆಂಡು, ಇಲ್ಲಿದೆ ನೋಡಿ. ಇದು ಕೀಲ್ ಕಾಲುವೆ ಯಾವ ದೇಶಗಳನ್ನು ಬೇರ್ಪಡಿಸ್ತಪ್ಪ ಅಂದ್ರೆ ಒಂದು ಡೆನ್ಮಾರ್ಕ್ ದೇಶ, ಒಂದು ಜರ್ಮನಿ ದೇಶ ಬೇರ್ಪಡಿಸುತ್ತದೆ. ನೆಕ್ಸ್ಟ್ ಹೋಗೋಣ. ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರುವ ಒಂದು ದೇಶ ಯಾವುದಪ್ಪ ಅಂದ್ರೆ ಮಾಲ್ಟಾ ಆಗಿರುತ್ತದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಮಾಲ್ಟಾ. ಇದು ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರುವಂಥ ಒಂದು ದೇಶ ಆಗಿದೆ. ಸರೋವರಗಳ ನಾಡು ಎಂದು ಯಾವುದು ಕರಿತೀವಪ್ಪ ಅಂದ್ರೆ ಫಿನ್ಲ್ಯಾಂಡ್. ಆಲ್ರೆಡಿ ನೀವು ಮ್ಯಾಪಲ್ಲಿ ನೋಡಿದ್ದೀವಿ. ಅಂದರೆ ಯುರೋಪ್ ಖಂಡದ ಉತ್ತರಕ್ಕಿರುವ ಒಂದು ದೇಶ ಯಾವುದಪ್ಪ ಅಂದ್ರೆ ಫಿನ್ಲ್ಯಾಂಡ್ ಆಗ್ಯದ. ಫಿನ್ಲ್ಯಾಂಡನ್ನು ಏನು ಕರಿತೀವಿ? ಸರೋವರಗಳ ನಾಡು ಅಥವಾ 1000 ಸರೋವರಗಳ ನಾಡು ಅಂತ ಕರಿತೀವಿ. ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಜಾನ್ ಗುಟೆನ್ಬರ್ಗ್ ಅವರು. ಯಾವಾಗ ಅಂದ್ರೆ 1440ರಲ್ಲಿ ಕಂಡು ಹಿಡಿದಿರ್ತಾರ. ಅವರು ಯಾವ ದೇಶದವರು ಅಂದ್ರೆ ಜರ್ಮನಿ ದೇಶದವರು. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಂದು ದೇಶದ ಜರ್ಮನಿ ದೇಶದವರು ಆಗಿರುತ್ತಾರೆ. ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಗ್ರೇಟ್ ಬ್ರಿಟನ್ದಲ್ಲಿ ಯಾವ ದೇಶಗಳು ಕಂಡುಬರ್ತವೆ ಅಂದ್ರೆ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ದೇಶಗಳು. ಗ್ರೇಟ್ ಬ್ರಿಟನ್ದಲ್ಲಿ ಕಂಡುಬರುವಂಥ ದೇಶಗಳು ಯಾವಪ್ಪ ಅಂದ್ರೆ ಕಂಪಲ್ಸರಿ ಇದು ಪ್ರಶ್ನೆ ಆಗಿದೆ. ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ಆಗಿರುತ್ತದೆ ಸ್ನೇಹಿತರೆ. ಯುರೋಪ್ ಖಂಡದ 5 ದೇಶಗಳ ರಾಜಧಾನಿಗಳು ಅಂದ್ರೆ ಒಂದು ಡ್ಯಾನ್ಯೂಬ್ ನದಿ. ಅಂದ್ರೆ ಈಗ ಯುರೋಪ್ ಖಂಡದಲ್ಲಿ ಒಂದು ಡ್ಯಾನ್ಯೂಬ್ ನದಿ ಅಂತಿದೆ. ಆ ಡ್ಯಾನ್ಯೂಬ್ ನದಿ ಹರಿತದಲ್ಲ, ಆ ಹರಿಯೋ ನದಿ ಅಂದ್ರೆ ಯುರೋಪ್ ಖಂಡದ ಪ್ರಮುಖ 5 ದೇಶಗಳ ರಾಜಧಾನಿಗಳ ಮೂಲಕ ಹರಿಯುತ್ತದೆ ಸ್ನೇಹಿತರೆ. ಅವು ಯಾವ ದೇಶಗಳಂತೆ ನಾವು ತಿಳಿದುಕೊಳ್ಳೋಣ. ಒಂದನೇ ದೇಶ ಯಾವುದಪ್ಪ ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾ. ಆಸ್ಟ್ರಿಯಾ ದೇಶದ ರಾಜಧಾನಿ ವಿಯೆನ್ನಾ ಮೇಗೆಯನ್ನು ಡ್ಯಾನ್ಯೂಬ್ ನದಿ ಹರಿಯುತ್ತದೆ. ಅದು ನಿಮ್ಗೆ ಮ್ಯಾಪ್ ಮೂಲಕನೂ ನಾನು ತಿಳಿಸ್ಕೊಡ್ತೀನಿ. ಮತ್ತು ಹಂಗೇರಿ, ಬುಡಾಪೆಸ್ಟ್, ಸರ್ಬಿಯಾ, ಬೆಲ್ಗ್ರೇಡ್, ರೊಮೇನಿಯಾ, ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾ, ಹಂಗೇರಿ ರಾಜಧಾನಿ ಬುಡಾಪೆಸ್ಟ್, ಸರ್ಬಿಯಾ ರಾಜಧಾನಿ ಬೆಲ್ಗ್ರೇಡ್, ರೊಮೇನಿಯಾ ದೇಶದ ರಾಜಧಾನಿ ಬುಕಾರೆಸ್ಟ್, ಸ್ಲೋವಾಕಿಯಾ ರಾಜಧಾನಿ ಬ್ರಾಟಿಸ್ಲೋವಾ. ಇವು 5 ದೇಶದ ರಾಜಧಾನಿಗಳ ಮೂಲಕ ಹರಿಯುವ ನದಿ ಯಾವುದಪ್ಪ ಅಂದ್ರೆ ಡ್ಯಾನ್ಯೂಬ್ ನದಿ ಆಗಿರುತ್ತದೆ. ಮುಂದೆ ಹೋಗೋಣ. ಇಲ್ಲಿದೆ ನೋಡಿ, ಇದು ಒಂದು ಡ್ಯಾನ್ಯೂಬ್ ನದಿಯ ಒಂದು ಇಮೇಜ್. ಇದು ಡ್ಯಾನ್ಯೂಬ್ ನದಿ ಎಲ್ಲಿ ಹುಡುತ್ತಪ್ಪ ಅಂದ್ರೆ ಜರ್ಮನಿ ದೇಶದಾಗ ಹುಡುತ್ತದೆ. ಜರ್ಮನಿ ದೇಶದಾಗ ಹುಟ್ಟಿ ಇದು ಎಲ್ಲಿ ಹೋಗಿ ಸೇರುತ್ತಪ್ಪ ಅಂದ್ರೆ ಇದು ಬ್ಲ್ಯಾಕ್ ಸೀಗೆ ಹೋಗಿ ಸೇರುತ್ತದೆ. ಹಾಗಾಗಿ ಈ ಡ್ಯಾನ್ಯೂಬ್ ನದಿ ಅದಲ್ಲ ಯಾವ ದಿಕ್ಕಿಗೆ ಹರಿಯುತ್ತದೆ ಅಂದ್ರೆ ಪೂರ್ವ ದಿಕ್ಕಿಗೆ ಹರಿಯುತ್ತದೆ ಅಂತ ಹೇಳಬೇಕು. ಅಂದ್ರೆ ಈ ರೀತಿಯೂ ಪ್ರಶ್ನೆ ಬರ್ತಾ ಇದ್ದಾವೆ ಸ್ನೇಹಿತರೆ. ಮುಂದೆ ನೋಡೋಣ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಕೆಲವು ಪ್ರಮುಖ ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಅದು ಸರ್ವೇ ಸಾಮಾನ್ಯವಾಗಿ ಹಲವಾರು ಪ್ರಶ್ನೆಗಳಲ್ಲಿ ಅದರ ರಾಜಧಾನಿ ಯಾವುದು, ಕರೆನ್ಸಿ ಯಾವುದು ಕೇಳ್ತಿದ್ದಾನೆ. ಹಾಗಾಗಿ ಈ ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಕೆಲವು ಪ್ರಮುಖ ದೇಶಗಳು ನಾವು ತಿಳಿದುಕೊಳ್ಳೋಣ. ಇಂಗ್ಲೆಂಡ್ ದೇಶ. ಮೊಟ್ಟ ಮೊದಲಾಗಿ ಇಂಗ್ಲೆಂಡ್ ದೇಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವುದಪ್ಪ ಅಂದ್ರೆ ಒಂದು ಲಂಡನ್ ಆಗಿರುತ್ತದೆ. ಇಂಗ್ಲೆಂಡ್ ದೇಶದ ಒಂದು ಕರೆನ್ಸಿ ಯಾವುದಪ್ಪ ಅಂದ್ರೆ ಪೌಂಡ್.
ಅದು ಇಂಗ್ಲೆಂಡ್ ದೇಶದ ಒಂದು ರಾಜಧಾನಿ, ಇದು ರಾಜಧಾನಿ ಅದಲ್ಲ, ಲಂಡನ್. ಯಾವ ನದಿಯ ಮೇಲೆ ಇದೆ ಅಂದ್ರೆ ಒಂದು ಥೇಮ್ಸ್ ನದಿಯ ಮೇಲೆ ಇದೆ. ಅಂದರೆ ಆ ಲಂಡನ್ ರಾಜಧಾನಿ ಮೇಲೆ ಏನಂದ್ರೆ ಥೇಮ್ಸ್ ನದಿ ಹರಿದು ಹೋಗಿದೆ. ಇಲ್ಲಿ ಪ್ರಮುಖವಾದ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳು ಇಂಗ್ಲೆಂಡ್ ದೇಶದಲ್ಲಿ ಕಂಡುಬರುತ್ತವೆ ಸ್ನೇಹಿತರೆ. ಫ್ರಾನ್ಸ್ ಬಗ್ಗೆ ನೋಡೋಣ. ಫ್ರಾನ್ಸ್ ರಾಜಧಾನಿ ಯಾವುದಪ್ಪ ಅಂದ್ರೆ ಪ್ಯಾರಿಸ್ ಆಗಿರುತ್ತದೆ. ಫ್ರಾನ್ಸ್ ಕರೆನ್ಸಿ ಯಾವುದಂದ್ರೆ ಯೂರೋ. ಫ್ರಾನ್ಸ್ ಲಿಯೋನಾದಲ್ಲಿ ಅಂದ್ರೆ ಫ್ರಾನ್ಸ್ ದೇಶದ ಒಂದು ಲಿಯೋನಾದಲ್ಲಿ ಯಾವುದೋ ಒಂದು ಕೇಂದ್ರ ಕಚೇರಿ ಅದಂದ್ರೆ ಇಂಟರ್ಪೋಲ್ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ ಅಂದ್ರೆ ಫ್ರಾನ್ಸ್ ದೇಶದ ಲಿಯೋನಾದಲ್ಲಿ ಕಂಡುಬರುತ್ತದೆ. ಯುರೋಪಿನ ದೊಡ್ಡ ಪರ್ವತ ಸಾಲು ಎಂದು ಆಲ್ಪೈನ್. ಈ ಫ್ರಾನ್ಸ್ ದೇಶದಲ್ಲಿ ಕೆಲವೊಂದು ಸಂಸ್ಥೆಗಳ ಕೇಂದ್ರ ಕಚೇರಿಗಳು ಹೊಂದಿರ್ತಾವೆ. ಯಾವಪ್ಪ ಅಂದ್ರೆ ಯುನೆಸ್ಕೋ ಮತ್ತು DCD ಮತ್ತು UNID ಮತ್ತು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದಲ್ಲಿ ಇವೆ. ಅತಿ ಹೆಚ್ಚು ವೇಳಾಪಟ್ಟಿಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದ್ರೆ ಫ್ರಾನ್ಸ್ ದೇಶ ಆಗಿರುತ್ತದೆ. ಹಾಗಾದರೆ ಭಾರತ ದೇಶದಲ್ಲಿ ಎಷ್ಟು ವೇಳಾಪಟ್ಟಿ ಹೊಂದಿದೆ ಅಂದ್ರೆ ಭಾರತ ದೇಶ ಒಂದು ವೇಳಾಪಟ್ಟಿ ಮಾತ್ರ ಹೊಂದಿದೆ. ಅದು ಯಾವುದಪ್ಪ ಅಂದ್ರೆ 82 ಅಡಿ ಪೂರ್ವ ರೇಖಾಂಶ. ಅತಿ ಹೆಚ್ಚು ವೇಳಾಪಟ್ಟಿ ಹೊಂದಿರುವಂಥ ದೇಶ ಯಾವುದಂದ್ರೆ ಫ್ರಾನ್ಸ್ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ, ಸ್ವಿಟ್ಜರ್ಲ್ಯಾಂಡ್ ದೇಶದ ರಾಜಧಾನಿ ಬರ್ನ್ ಆಗಿರುತ್ತದೆ. ಸ್ವಿಟ್ಜರ್ಲ್ಯಾಂಡ್ ದೇಶದ ಒಂದು ಕರೆನ್ಸಿ ಯಾವುದಪ್ಪ ಅಂದ್ರೆ ಫ್ರಾಂಕ್ ಆಗಿರುತ್ತದೆ. ಈ ಸ್ವಿಟ್ಜರ್ಲ್ಯಾಂಡ್ ದೇಶವನ್ನು ನಾವು ಏನಂತೇವೆ ಅಂದ್ರೆ ಯುರೋಪಿನ ಆಟದ ಮೈದಾನ ಅಂತ ಕರಿತೀವಿ. ಇಲ್ಲಿದೆ ನೋಡಿ. ಮತ್ತು ಪ್ರಸಿದ್ಧ ನದಿ ಮತ್ತು ನಗರ ಯಾವುದು? ಈ ಸ್ವಿಟ್ಜರ್ಲ್ಯಾಂಡಿನ ಪ್ರಸಿದ್ಧ ನದಿ ಮತ್ತು ನಗರ ಯಾವುದಪ್ಪ ಅಂದ್ರೆ ಜಿನೇವಾ ಇದೆ. ಈ ಜಿನೇವಾದಲ್ಲಿ ಅದರ ಹಲವಾರು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಜಿನೇವಾದಾಗ ಕಂಡುಬರುತ್ತೆ ಸ್ನೇಹಿತರೆ. ಜರ್ಮನಿ ದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜರ್ಮನಿ ದೇಶದ ಒಂದು ರಾಜಧಾನಿ ಯಾವುದಪ್ಪ ಅಂದ್ರೆ ಬರ್ಲಿನ್ ಆಗಿರುತ್ತದೆ. ಜರ್ಮನಿ ದೇಶದ ಕರೆನ್ಸಿ ಯಾವುದಪ್ಪ ಅಂದ್ರೆ ಯುರೋಪ್. ವಿಶ್ವದ ಅತಿದೊಡ್ಡ ಬಿಯರ್ ಉತ್ಸವ ನಡೆಯೋದು ಎಲ್ಲಪ್ಪ ಅಂದ್ರೆ ಜರ್ಮನಿ ದೇಶದಲ್ಲಿ. ಜರ್ಮನಿಯ ಬ್ಲಾಕ್ ಫಾರೆಸ್ಟ್ನಲ್ಲಿ ಡ್ಯಾನ್ಯೂಬ್ ನದಿ ಅಂದ್ರೆ ಈ ಜರ್ಮನಿಯಲ್ಲಿ ಒಂದು ಬ್ಲ್ಯಾಕ್ ಫಾರೆಸ್ಟ್ ಅಂದ್ರೆ ಕಪ್ಪು ಅರಣ್ಯ ಅಂತ ಕರಿಬೋದು, ಅಥವಾ ಬ್ಲ್ಯಾಕ್ ಫಾರೆಸ್ಟ್ದಲ್ಲಿ ಯಾವ ನದಿ ಹುಡುತಂದ್ರೆ ಡ್ಯಾನ್ಯೂಬ್ ನದಿ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. 5 ದೇಶದ ರಾಜಧಾನಿಗಳ ಮೂಲಕ ಪೂರ್ವಕ್ಕೆ ಹರಿದು ಬಂದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುವ ನದಿ ಯಾವುದಪ್ಪ ಅಂದ್ರೆ ಅದು ಒಂದು ಡ್ಯಾನ್ಯೂಬ್ ನದಿ ಆಗಿರುತ್ತದೆ. ಮೆಡಿಟೇರಿಯನ್ ಸಮುದ್ರ ಅಲ್ಲ, ಕಪ್ಪು ಸಮುದ್ರಕ್ಕೆ ಬಂದು ಸೇರುತ್ತದೆ. ಇಲ್ಲಿದೆ ನೋಡಿ, ಕಪ್ಪು ಸಮುದ್ರಕ್ಕೆ ಬಂದು ಸೇರುತ್ತದೆ. ಇಟ್ಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಟ್ಲಿಯ ರಾಜಧಾನಿ ರೋಮ್ ಆಗಿರುತ್ತದೆ. ಅಲ್ಲಿಯ ಕರೆನ್ಸಿ ಯೂರೋ ಮತ್ತು ಅಲ್ಲಿ ಪೀಸಾ ವಾಲುಗೋಪುರ ಅಂತ ಒಂದು ಪ್ರಸಿದ್ಧಿ ಇದೆ. ಆ ವಾಲುಗೋಪುರ ಎಲ್ಲಿ ಕಂಡು ಬರುತ್ತೆ ಅಂದರೆ ಜರ್ಮನಿ ದೇಶದಲ್ಲಿ ಕಂಡುಬರುತ್ತದೆ. ಜರ್ಮನಿ ದೇಶದ ಒಂದು ರೋಮ್ ನಗರವು ಯಾವ ನದಿಯ ದಂಡೆಯ ಮೇಲೆ ಇದೆಯಪ್ಪ ಅಂದ್ರೆ ಟೈಬರ್ ನದಿಯ ದಂಡೆಯ ಮೇಲೆ ಇದೆ. ಇಲ್ಲಿ ಕಾಲುವೆಗಳ ನಿರ್ಮಾಣ ಮಾಡಿರುವ ಒಂದು ನಗರ ಯಾವುದಪ್ಪ ಅಂದ್ರೆ ವೆನಿಸ್ ಆಗಿರುತ್ತದೆ. ಮತ್ತು ಇಲ್ಲಿವರೆಗೂ ಯುರೋಪ್ ಖಂಡದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿವಿ. ಅಂದರೆ ಅದರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನ ಅಂತೆ ನಾನು ಒಂದು ಒನ್ ಲೈನರ್ ಕ್ವಶನ್ಗಳು ಹಾಕ್ತೀನಿ ಅಥವಾ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಕೇಳ್ತೀನಿ. ನೀವು ಕಾಮೆಂಟ್ ಮೂಲಕ ನೀವು ಉತ್ತರಿಸೋಕೆ ಸಾಧ್ಯ ಆಗಿರಬೇಕು. ಒನ್ ಲೈನರ್ ಅತಿ ಇಂಪಾರ್ಟೆಂಟ್ ಅಂದ್ರೆ ಪ್ರಪಂಚದ ಅತಿ ಹೆಚ್ಚು ಆಲೂಗಡ್ಡೆ ಬೆಳೆಯುವ ಒಂದು ಖಂಡ ಯಾವುದಪ್ಪ ಅಂದ್ರೆ ಯುರೋಪ್ ಖಂಡ ಆಗಿರುತ್ತದೆ. ಪ್ರಮುಖ ನಾರುಗಳ ಅಗಸೆ ಅಂದರೆ ಯುರೋಪಿನ ಪ್ರಮುಖ ನಾರು ಯಾವುದಪ್ಪ ಅಂದ್ರೆ ಅಗಸೆ. ಯುರೋಪ್ ಖಂಡವು ಯುರೇಷಿಯಾದ ಭೂಭಾಗವಾಗಿದೆ. ಮೆಡಿಟೇರಿಯನ್ ವಾಯುಗುಣವನ್ನು ಮತ್ತು ಪ್ರಪಂಚದ ಹಣ್ಣಿನ ಬುಟ್ಟಿ ಎನ್ನುವರು. 7 ಬೆಟ್ಟಗಳ ನಗರ ಅಂತೆ ಇಟ್ಲಿಯ ರೋಮನ್ನು ಪ್ರಸಿದ್ಧಿಯಾಗಿರುತ್ತದೆ. ಮುಂದೆ ಹೋಗೋಣ. ಯುರೋಪ್ ಖಂಡದ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಉಲ್ಗಾ ನದಿ ಆಗಿರುತ್ತದೆ. ಇದು ರಷ್ಯಾ. ಮತ್ತು ವಿಶ್ವದ ಅತಿ ಹೆಚ್ಚು ಜಲಸಾರಿಗೆ ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ರೇನ್ ನದಿ ಆಗಿರುತ್ತದೆ. ಓಲ್ಗಾ ನದಿ ಬಗ್ಗೆ ಆಲ್ರೆಡಿ ಏನಂದ್ರೆ ಪ್ರಶ್ನೆಗಳು ತುಂಬ ಕೇಳಿದ್ದಾನೆ. ಮತ್ತು ಯುರೋಪಿನ ದೊಡ್ಡದಾದ ನದಿ ಯಾವುದಪ್ಪ ಅಂದ್ರೆ ಡ್ಯಾನ್ಯೂಬ್ ನದಿ. ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಐಬೀರಿಯಾ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತದೆ. ಮತ್ತು ವಿಶ್ವದ ಉದ್ದವಾದ ರೈಲು ಮಾರ್ಗ ಯಾವುದಂದ್ರೆ ಟ್ರಾನ್ಸ್ ಸೈಬೀರಿಯನ್ ರೈಲು ಮಾರ್ಗ ಆಗಿರುತ್ತದೆ. ವಿಶ್ವದ ಅತಿ ಚಿಕ್ಕದಾದ ದೇಶ ವ್ಯಾಟಿಕನ್ ಸಿಟಿ ಇದೆ. ವಿಶ್ವದ ಶಾಶ್ವತ ನಗರ ಇಟ್ಲಿಯ ರೋಮ್ ಅಂತ ಕರಿತೀವಿ. ಮತ್ತು ಯುರೋಪಿನ ಪಶ್ಚಿಮ ಕರಾವಳಿಯಲ್ಲಿರುವ ಉತ್ತರ ಸಮುದ್ರದ ಮೀನುಗಾರಿಕೆಯನ್ನು ಡಾಗರ್ ಬ್ಯಾಂಕ್ ಎನ್ನುವರು. ಈ ಡಾಗರ್ ಬ್ಯಾಂಕ್ ಅಂದರೆ ಏನು ಅಂತ ಹಲವಾರು ಸಾರಿ
ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಈಗ ನಾನು ಕೇಳುವಂಥ ಪ್ರಶ್ನೆಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇದು ಏನು ಕಾಮೆಂಟ್ ಬಾಕ್ಸಲ್ಲಿ ನೀವು ಉತ್ತರ ನೀಡೋಕ್ಕೆ ಸಾಧ್ಯ ಆಗಿರಬೇಕು. ಥೇಮ್ಸ್ ನದಿ, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಥೇಮ್ಸ್ ನದಿ ಇಲ್ಲಿದೆ ನೋಡಿ. ಥೇಮ್ಸ್ ನದಿ ಯಾವ ನದಿಯ ತೀರದ ಅಂದ್ರೆ ನದಿ ಎಲ್ಲಿದೆ ಅಥವಾ ಯಾವ ನಗರದ ಮೇಲೆ ಹಾದು ಬರುತ್ತಾ? ಪ್ರಮುಖ ನಗರ ಹೇಳಿದಾನೆ ಆಲ್ರೆಡಿ ನಿಮ್ಗೆ. ಯುರೋಪ್ ಖಂಡದ ಅತಿ ಉದ್ದವಾದ ನದಿ ಯಾವುದು? ವಿಶ್ವದ 2ನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭೂಖಂಡ ಯಾವುದು? ಯುರೋಪ್ ಸಂಪೂರ್ಣ ಯಾವ ಗೋಳಾರ್ಧದಲ್ಲಿದೆ? ಮತ್ತು ಯಾವ ದೇಶಗಳನ್ನು ಸ್ಕ್ಯಾಂಡಿನೇವಿಯನ್ ದೇಶಗಳೆಂದು ಕರಿತೀವಿ? ಯಾವುದು ಯುರೋಪನ್ನು ಏಷ್ಯಾದಿಂದ ಬೇರ್ಪಡಿಸುತ್ತದೆ? ಅಂದರೆ ಇದು ಹೇಳಿಲ್ಲ ನಿಮ್ಗೆ, ಉರಾಲ್ ಮೌಂಟೇನ್ಸ್ ಆಗಿರುತ್ತದೆ. ಮತ್ತು ಯುರೋಪ್ನ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳ್ತಾನೆ. ಹಾಗಾಗಿ ನೀವು ಇವೆಲ್ಲ ಉತ್ತರಗಳೇನು ಕಾಮೆಂಟ್ ಮೂಲಕ ನೀವು ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ನಾ ಇದರ ಉತ್ತರಗಳು ಏನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ನಾನು ಉತ್ತರ ಹೇಳಿ ಮುಂದಿನ ಯಾವುದು ಖಂಡ, ಏಷ್ಯಾ ಖಂಡದ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಆಲ್ರೆಡಿ ಪ್ರಶ್ನೆ ಆಗಿದ್ದು ನಾವು ತೆಗೆದುಕೊಂಡು ಬಂದೇವಿ. ಯಾವಂತೆ ನೋಡೋಣ. ಇಲ್ಲಿದೆ ನೋಡಿ. ಯುರೋಪ್ ಈಸ್ ಸಪ್ರೇಟೆಡ್ ಫ್ರಮ್ ಏಷ್ಯಾ ಬೈ ವಿಚ್ ಮೌಂಟೇನ್ ರೇಂಜ್? ಅಂದ್ರೆ ಯುರೋಪ್ ಖಂಡವು ಏಷ್ಯಾದಿಂದ ಯಾವ ಪರ್ವತ ಶ್ರೇಣಿಯಿಂದ ಬೇರ್ಪಟ್ಟಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಉರಾಲ್ ಮೌಂಟೇನ್ಸ್, ಆಲ್ಪ್ಸ್ ಮತ್ತು ಆ್ಯಂಡೀಸ್ ಅಂತೆ ಇದು ಮಾಡ್ತೀವಿ. ಅದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಂದು ಉರಾಲ್ ಮೌಂಟೇನ್ಸ್ ಆಗಿರುತ್ತದೆ ಸ್ನೇಹಿತರೆ. ಮುಂದೆ ಹೋಗೋಣ. ಏನಾಗಿರ್ತದೆ ಒಂದನೇ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಉರಾಲ್ ಮೌಂಟೇನ್ಸ್ ಆಗಿರುತ್ತದೆ. ಅಂದರೆ ಯುರೋಪ್ ಈಸ್ ಸಪ್ರೇಟೆಡ್ ಫ್ರಮ್ ವಿಚ್ ಬೈ ಏಷ್ಯಾ ಬೈ ವಿಚ್ ಮೌಂಟೇನ್ಸ್ ರೇಂಜ್ ಅಂದ್ರೆ ಉರಾಲ್ ಮೌಂಟೇನ್ಸ್ ಆಗಿರುತ್ತದೆ. ಅಂದ್ರೆ ಯುರೋಪ್ ಮತ್ತು ಏಷ್ಯಾವನ್ನು ಬೇರ್ಪಡಿಸುವ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಯುರೋಪ್ ಅನ್ನು ಉರಾಲ್ ಪರ್ವತ ಶ್ರೇಣಿ ಆಗಿರುತ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಪ್ಪ ಅಂದ್ರೆ ವಿಚ್ ಈಸ್ ದ ಸ್ಮಾಲೆಸ್ಟ್ ಇಂಡಿಪೆಂಡೆಂಟ್ ಕಂಟ್ರಿ ಇನ್ ದ ಯುರೋಪ್ ಅಂತ ಕೇಳಿದ್ದಾನೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂದ್ರೆ ವ್ಯಾಟಿಕನ್ ಸಿಟಿ ಆಗಿರುತ್ತದೆ ಸ್ನೇಹಿತರೆ. 3ನೇ ಪ್ರಶ್ನೆ ಇದು. ದ ರಿವರ್ ಡ್ಯಾನ್ಯೂಬ್ ಫ್ಲೋ ಇನ್ ಟು ದ ವಿಚ್ ಸಿ? ಅಂದರೆ ಡ್ಯಾನ್ಯೂಬ್ ನದಿ ಎಲ್ಲಿ ಹುಟ್ಟಿ ಮತ್ತು ಯಾವ ಸಮುದ್ರವನ್ನು ಹೋಗಿ ಸೇರುತ್ತದೆ ಅಂತ ಕೇಳಿದಾನೆ. ಆಲ್ರೆಡಿ ನಾ ಹೇಳಿದೆ ನಿಮಗೆ. ಡ್ಯಾನ್ಯೂಬ್ ನದಿ ಏನಪ್ಪ ಅಂದ್ರೆ ಇಲ್ಲಿದೆ, ಜರ್ಮನಿ ಒಳಗೆ ಹುಟ್ಟಿ ಏನು ಬರ್ತದೆ ಚೀತ್ ಹೋಗಿ ಅಂದರೆ ಇಲ್ಲಿ ಬ್ಲ್ಯಾಕ್ ಸೀಗೆ ಕಪ್ಪು ಸಮುದ್ರಕ್ಕೆ ಸೇರ್ತದೆ. ಅದರ ಬಗ್ಗೆ ನಾನು ಆಲ್ರೆಡಿ ವಿಶೇಷತೆ ಹೇಳಿದ. ಇದು ಸುಮಾರು 1, 2, 3, 4 ಒಂದು 5 ದೇಶದ ರಾಜಧಾನಿಗಳ ಮೂಲಕ ಹರಿಯುವ ನದಿ ಯಾವುದು ಯುರೋಪ್ ಖಂಡದಲ್ಲಪ್ಪ ಅಂದ್ರೆ ಒಂದು ಡ್ಯಾನ್ಯೂಬ್ ನದಿಯಾಗಿದೆ. ಈ ಡ್ಯಾನ್ಯೂಬ್ ನದಿ ಎಲ್ಲಿ ಸೇರುತ್ತಪ್ಪ ಅಂದ್ರೆ ಇದು ಬ್ಲ್ಯಾಕ್ ಸೀಗೆ ಹೋಗಿ ಸೇರ್ತದೆ. ನೆಕ್ಸ್ಟ್ ನೋಡೋಣ. ವಿಚ್ ಯುರೋಪಿಯನ್ ಕಂಟ್ರಿ ಈಸ್ ನೌನ್ ಆ್ಯಸ್ ದ ಲ್ಯಾಂಡ್ ಆಫ್ ದ 1000 ಲೇಕ್ಸ್? 1000 ಸರೋವರಗಳ ಭೂಮಿ ಯಾವುದು ಅಥವಾ ಯಾವ ದೇಶವನ್ನು ಕರಿತೀವಪ್ಪ ಅಂದ್ರೆ ಇಲ್ಲಿ ಫಿನ್ಲ್ಯಾಂಡ್ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಹೋಗೋಣ. ವಿಚ್ ಸಿ ಲೈಸ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಆಫ್ರಿಕಾ? ಅಂದರೆ ಯಾವ ಸಮುದ್ರ ಯುರೋಪ್ ಮತ್ತು ಆಫ್ರಿಕಾವನ್ನು ಬೇರ್ಪಡಿಸುತ್ತದೆ? ಇಲ್ಲಿ ಅಂದರೆ ನೋಡಿ, ಇದು ಹೀಗೊಂದು ಯುರೋಪ್ ಕಂಟ್ರಿ ಇದ್ದರೆ ಅಂದರೆ ಯುರೋಪ್ನ ದಕ್ಷಿಣಕ್ಕೆ ಅಂದ್ರೆ ಇಲ್ಲಿ ಆಫ್ರಿಕಾ ಇದೆ, ಇಲ್ಲಿ ಏನು ಮಾಡುತ್ತಾ ಯುರೋಪ್ ಇರುತ್ತೆ. ಇದು ಯುರೋಪ್, ಇವೆರಡನ್ನು ಬೇರ್ಪಡಿಸುವ ಇಲ್ಲೊಂದು ಸಮುದ್ರ ಇದೆ. ಇದು ಈ ಸಮುದ್ರದ ಹೆಸರೇನು ಅಂತ ಅವರು ಕೇಳಿದರು. ಯಾವ ಸಮುದ್ರ? ಮೆಡಿಟೇರಿಯನ್ ಸಮುದ್ರ ಆಗಿರುತ್ತದೆ. ನೆಕ್ಸ್ಟ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸಿ ಈಸ್ ದ ಲ್ಯಾಂಡ್ ಲಾಕ್ಡ್ ಸಿ ಇನ್ ದ ಯುರೋಪ್ ಅಂತ ಕೇಳಿದ್ದಾರೆ. ಯಾವುದು ಇದರಲ್ಲಿ? ಅಂದರೆ ಯುರೋಪ್ ಖಂಡದಲ್ಲಿ ಭೂಮಿಯಿಂದ ಆವೃತ್ತಾದ ಸುತ್ತ ಭೂಮಿ ಯಾವುದೇ ಸಮುದ್ರ ಕನೆಕ್ಟ್ ಇಲ್ಲಾರಂತ ಒಂದು ಯಾವುದು ಸಮುದ್ರ ಯಾವುದು ಅಂತ ಕೇಳಿದ್ದಾನೆ ಇದರೊಳಗೆ. ಇಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಾಲ್ಟಿಕ್ ಸಿ ಆಗಿರುತ್ತದೆ. ಮುಂದೆ ಹೋಗೋಣ. ದ ಸ್ಟ್ರೀಟ್ ಆಫ್ ಜಿಬ್ರಾಲ್ಟರ್ ಸಪ್ರೇಟೆಡ್ ಯುರೋಪ್ ಫ್ರಮ್? ಅಂದರೆ ದ ಜಿಬ್ರಾಲ್ಟರ್ ಜಲಸಂಧಿ
ಯಾವ ಖಂಡವನ್ನು ಬೇರ್ಪಡಿಸ್ತಾ ಅಂತ ಕೇಳಿದಾನೆ. ಆಲ್ರೆಡಿ ಯುರೋಪ್ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಯಾವುದಂತೆ ನಾವು ಕಲ್ತಿದ್ದೇವೆ, ಮೆಡಿಟೇರಿಯನ್ ಸಮುದ್ರ. ಆದರೆ ಇಲ್ಲಿ ಜಲಸಂಧಿ ಯಾವುದಪ್ಪ ಅಂದ್ರೆ ಒಂದು ಜಿಬ್ರಾಲ್ಟರ್ ಜಲಸಂಧಿ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಫ್ರಿಕಾ ಖಂಡ ಆಗಿರುತ್ತದೆ. ಇಲ್ಲಿ ನೋಡಿ, ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಅಂದರೆ ಶಿಖರ ಯಾವುದು ಯುರೋಪಿಂದು ಅಂತ ಕೇಳ್ತಾರೆ. ಹೈಯೆಸ್ಟ್ ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಎಲ್ಬ್ರಸ್ ಆಗಿರುತ್ತದೆ. ಮುಂದೆ ನೋಡೋಣ. ದ ಹೆಡ್ ಕ್ವಾರ್ಟರ್ಸ್ ಆಫ್ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವಂಥ ಒಂದು ರಾಷ್ಟ್ರಗಳ ಒಂದು ಗುಂಪು ಯಾವುದಪ್ಪ ಅಂದ್ರೆ ನ್ಯಾಟೋ ಆಗಿರುತ್ತದೆ. ಇದು ಯಾವಾಗಪ್ಪ ಅಂದ್ರೆ ಒಂದು ಸೆಕೆಂಡು, ನ್ಯಾಟೋದ ಕೇಂದ್ರ ಕಚೇರಿ ಯಾವುದಪ್ಪ ಅಂದ್ರೆ ಬ್ರುಸೆಲ್ಸ್ ಆಗಿರುತ್ತದೆ. ಈ ನ್ಯಾಟೋ ಅಂದಾಗ ನ್ಯಾಟೋದ ಬಗ್ಗೆ ಸ್ವಲ್ಪ ನಾವು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ಇದು ಅದಲ್ಲ, ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು 1949ರಲ್ಲಿ ಸ್ಥಾಪನೆ ಆಗುತ್ತದೆ. ಇದರ ಕೇಂದ್ರ ಕಚೇರಿ HQ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ ಅಂದ್ರೆ ಬ್ರುಸೆಲ್ಲಾದಲ್ಲಿ ಇದೆ. ಈಗ ಪ್ರಸ್ತುತ ಎಷ್ಟು ಇದರ ಸದಸ್ಯತ್ವ ರಾಷ್ಟ್ರಗಳದಾವಪ್ಪ ಅಂದ್ರೆ ಪ್ರಸ್ತುತ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. 32ನೇ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಸ್ವೀಡನ್ ದೇಶವಾಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಅಂದರೆ ನ್ಯಾಟೋ ಅಂದ್ರೇನು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1949ರಲ್ಲಿ ಸ್ಥಾಪನೆ ಆಗಿರುತ್ತದೆ. ಇದರ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬ್ರುಸೆಲ್ಸಲ್ಲಿ ಇದೆ. ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ 32 ಸದಸ್ಯ ರಾಷ್ಟ್ರಗಳಾಗಿರುತ್ತವೆ. 32ನೇ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಸ್ವೀಡನ್ ದೇಶ ಆಗಿರುತ್ತದೆ. ಈ ನ್ಯಾಟೋ ಅದಲ್ಲ, ನ್ಯಾಟೋ ಅದಲ್ಲ, ಉತ್ತರ ಅಟ್ಲಾಂಟಿಕ್ ಸಮುದ್ರ ಗಡಿಯನ್ನು ತೀರ ಹಂಚಿಕೊಂಡಿರುವಂಥ ಒಂದು ರಾಷ್ಟ್ರಗಳ ಒಂದು ಗುಂಪನ್ನು ನಾವೇನಂತೀವಿ, ನ್ಯಾಟೋ ಅಂತ ಕರಿತೇವೆ. ನೆಕ್ಸ್ಟ್ ಹೋಗೋಣ. ಕ್ಯಾಪಿಟಲ್ ಆಫ್ ಉಕ್ರೇನ್ ಅಂದರೆ ಉಕ್ರೇನ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ಕೀವ್, ವಾರ್ಸವಾ, ಸೋಫಿಯಾ. ಇದು SSE ಮತ್ತು CGL 2022ಗೆ ಕೇಳಿದ ಒಂದು ಪ್ರಶ್ನೆ ಆಗಿರುತ್ತದೆ. ಈ ಉಕ್ರೇನ್ ರಾಜಧಾನಿ ಯಾವುದಪ್ಪ ಅಂದ್ರೆ ಕೀವ್ ಆಗಿರುತ್ತದೆ. ಮುಂದೆ ನೋಡೋಣ. ಮುಕ್ತಾಯ ಅದು. ನಾವು ಇಷ್ಟು ಯುರೋಪ್ ಖಂಡದ ಮಾಹಿತಿಯನ್ನು ನಾವು ತಿಳಿದುಕೊಂಡಿರುತ್ತೇವೆ. ಇದೇ ಥರ ಅಥವಾ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ.